ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಅಧಿವೇಶನದಲ್ಲಿ ನಡೆದಂಥ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ನಾನೊಂದು ವಿಡಿಯೋ ಕೂಡ ಹಂಚಿಕೊಂಡಿದ್ದೆ. ನಮ್ಮ ಶಶಿಲ್ ನಮೋಶಿ ಸರ್ ಅದ್ರ ಬಗ್ಗೆ ನೇಮಕಾತಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೆಷ್ಟು ವರ್ಷ ಈ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳದೆ ಇರ್ತೀರಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಅದಕ್ಕೆ ನಮ್ಮೆಲ್ಲರ ಒಂದು ಧನ್ಯವಾದಗಳು ಅವರಿಗೆ. ಅಟ್ಲೀಸ್ಟ್ ಈ ವಿಷಯವನ್ನ ರೈಸ್ ಮಾಡಿದ್ದಾರೆ. ಇನ್ನು ನೀವು ಮಾಡಬೇಕಾಗಿರುವಂಥ ಕೆಲಸ, ನಿಮ್ಮ MLAಗಳು, ಪ್ರತಿಯೊಂದು ಕ್ಷೇತ್ರದ MLAಗಳಿಗೆ ದಯವಿಟ್ಟು ನೀವು ಯಾವ್ಯಾವ ಕ್ಷೇತ್ರವನ್ನು ಅಂದ್ರೆ ನಿಮ್ಮ ತಾಲೂಕುಗಳಿಗೆ ಸಂಬಂಧಪಟ್ಟಾಗ ನೀವು ಇಮಿಡಿಯೇಟ್ ಆಗಿ ಒಂದು ಶಾಸಕರಿಗೆ ಮನವಿಯನ್ನು ಮಾಡಿಕೊಳ್ಳಿ. ಆದಷ್ಟು ಈ ವಿಷಯಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕೆ, ಈ ಪ್ರಶ್ನೆಗಳನ್ನ ಕೇಳೋದಕ್ಕೆ ಹೇಳಿ ಅಧಿವೇಶನದಲ್ಲಿ. ಅಂಡ್ ಇನ್ನೊಂದು, ನಮ್ಮ ರಾಜ್ಯದ ಇತಿಹಾಸದಲ್ಲೇ ಇಷ್ಟೊಂದು ಪ್ರತಿಭಟನೆಗಳನ್ನ, ಇಷ್ಟೊಂದು ವಿರೋಧವನ್ನ, ಇಷ್ಟೊಂದು ಜನರ ವಿರೋಧವನ್ನ ಕಟ್ಕೊಂಡು ಆಡಳಿತ ನಡೆಸ್ತಾ ಇರುವಂತ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದೇ ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಪೂರ್ತಿ ನಾವೆಲ್ಲ ಬಿಟ್ಟು ನಿಂತಿದೀವಿ ಅನ್ನೋ ರೇಂಜಿಗೆ ಪ್ರತಿ ಹಳ್ಳಿಗಳಲ್ಲಿ ಕೂಡ ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಟ್ಲೀಸ್ಟ್ ಸರ್ಕಾರಿ ಶಾಲೆಗೆ ಶಿಕ್ಷಕರನ್ನು ನೇಮಕಾತಿ ಮಾಡಿಸಿ ಅಂತ. ಇವತ್ತು ಚಿಕ್ಕಮಗಳೂರಲ್ಲಿ ಕೂಡ ಆ ರೀತಿ ಒಂದು ಹೋರಾಟ ನಡೀತಿದೆ. ಇನ್ನು ಹೋರಾಟ ಮಾಡ್ತೀವಿ ನಾವು, ನಮ್ಮ ಹಕ್ಕನ್ನು ನಾವು ಕೇಳ್ತೀವಿ ಅಂತಂದ್ರೆ ಪೊಲೀಸರ ಮೂಲಕ ಅವಕಾಶವನ್ನ ಕೊಡಿಸಲ್ಲ. ಎಂತ ಪರಿಸ್ಥಿತಿ ಬಂದೊದಗಿದೆ ನಿಮ್ಗೆ ಅಂತಂದ್ರೆ ಅದು ಹೇಳಕ್ಕೆ ಆಗಲ್ಲ. ನೇಮಕಾತಿಗಳನ್ನ ಮಾಡಿ ಅನ್ನೋದು ಒಂದೇ ಸ್ಟೂಡೆಂಟ್ಸ್ಗಳ ಬೇಡಿಕೆ ಹೊರತು ನಿಮ್ಮ ಆಸ್ತಿ ಕೊಡಿ, ನಿಮ್ಮ ಕುರ್ಚಿನ ತ್ಯಾಗ ಮಾಡಿ ಅಂತ ಯಾರು ಕೇಳ್ತಾ ಇಲ್ಲ. ಎಷ್ಟು ಅಂತ ಕಾಯೋದು ಹೇಳಿ? ಆಲ್ಮೋಸ್ಟ್ ಕೆಲವ್ರದ್ದು ವಯೋಮಿತಿನೇ ಮುಗಿದು ಹೋಗ್ಬಿಡುತ್ತೆ. ನೀವು ಏನೇ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರು ಇನ್ನೇನು ಅವ್ರಿಗೆ ಅವಕಾಶ ಸಿಗದೆ ಇರುವಂತ ಪರಿಸ್ಥಿತಿ ಆಗೋಗಿರ. ಎಷ್ಟು ಹೋರಾಟಗಳು, ಎಷ್ಟು ಪ್ರಾಣತ್ಯಾಗ, ಎಷ್ಟೋ ಜನ ಆಲ್ರೆಡಿ ಓದ್ತಾ ಇರುವಂತ ಆಸ್ಪಿರೆಂಟ್ಸ್ಗಳು ತಮ್ಮ ಉಸಿರನ್ನ ನಿಲ್ಲಿಸಿಬಿಟ್ಟಿದ್ದಾರೆ ಈ ಒಂದು ಒತ್ತಡ, ಮಾನಸಿಕ ಚಿಂತೆಗಳಿಂದ. ಇತ್ತೀಚೆಗೆ ಧಾರವಾಡದಲ್ಲಿ ಆಗಿರುವಂತ ಘಟನೆಗಳು ಇವೆಲ್ಲ ಏನು ಅಂತ ಒಂದು ಆಡಳಿತದಲ್ಲಿರುವಂತ ಒಬ್ಬ ವ್ಯಕ್ತಿಗೆ ಹೇಳ್ತೀನಿ ಎಕ್ಸಾಂಪಲ್. ಯಾರೋ ಒಬ್ಬ ವ್ಯಕ್ತಿಗೆ ಒಂದು ಕೆಲಸದ ಬಗ್ಗೆ ಒಂದ್ಸಲ ಹೇಳ್ತೀವಿ, 2 ಸಲ ಹೇಳ್ತೀವಿ, 3ನೇ ಸಲ 4-5 ಸಲ ಒಂದ್ ಕೈ ಹೇಳ್ಸ್ಕೊಳಕ್ಕಾಗಲ್ಲ. ಹೋಗ್ಲಿ ಬಿಡಪ್ಪ, ಮಾಡ್ಬೇಡೋಣ ಅಂತದ್ರಲ್ಲಿ ಸರ್ಕಾರಕ್ಕೆ ಒಂದು ಚೂರಾದ್ರೂ ಮರ್ಯಾದೆ. ಇಷ್ಟು ಜನ ಆಸ್ಪಿರೆಂಟ್ಸ್, ಸಾವಿರಾರು ಲಕ್ಷಾಂತರ ಜನ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇರುವಂತವ್ರು ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಹೋರಾಟದಲ್ಲಿ ಆ ವಿಡಿಯೋಗಳನ್ನ ಎಲ್ಲ ಇವನ್ನ ನೋಡ್ತಾರೋ ಇಲ್ವಾ ಇವರೆಲ್ಲ ಸಚಿವರು, ಶಾಸಕರು ಅಂತ. ಎಷ್ಟೋ ಜನ ಶಾಸಕರು ಮನವಿ ಮಾಡ್ಕೊಳ್ತಾರೆ, ಪ್ರತಿನಿತ್ಯ ವಾಟ್ಸಪ್ಗಳಲ್ಲಿ ಮೆಸೇಜ್ ಮಾಡ್ತಾರೆ. ಇಷ್ಟು ಪರಿಸ್ಥಿತಿಯನ್ನ ಹದಗೆಡಿಸಿರುವಂತ ಆಡಳಿತ ಯಂತ್ರವನ್ನೇ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಮಾಡಿರುವಂತ ಸರ್ಕಾರ ಅಂತಂದ್ರೆ ಅದಕ್ಕೂ ಕೂಡ ಇವರು ಈ ಸಲ ಅಂತ ಪರಿಸ್ಥಿತಿ ಬಂದೋಗಿದೆ. ಯಾವ ಇಲಾಖೆಯಲ್ಲಿ ಹೇಳಿ ನೀವು, ಪ್ರತಿಯೊಂದು ಇಲಾಖೆಗಳಲ್ಲೂ ಕೂಡ ಸಿಬ್ಬಂದಿಗಳ ಕೊರತೆ. ಪೊಲೀಸ್ ಇಲಾಖೆ, ಶಿಕ್ಷಕರ ನೀವು ಸರಿಯಾಗಿ ನೇಮಕಾತಿಗಳನ್ನ ಮಾಡ್ಕೊಂಡಿದ್ರೆ, ಸರಿಯಾಗಿ ಎಲ್ಲ ಸಮಸ್ಯೆಗಳಿದ್ದಂಗೆ ಕರೆಕ್ಟ್ ಆಗಿದ್ದಿದ್ರೆ ಯಾಕೆ ಹೋರಾಟ ಮಾಡ್ತಾ ಇದ್ರಿ ಹೇಳಿ? ಈಗ 8ನೇ ತಾರೀಕು ಇರುವ ಹೋರಾಟಕ್ಕೆ ಅವಕಾಶ ಸಿಕ್ಕಿಲ್ಲ. 10ನೇ ತಾರೀಕಿಗೆ ಹೋರಾಟವನ್ನ ಮಾಡ್ತೀವಿ ಅಂತ ಹಲವಾರು ಈಗ ರೈತಪರ ಸಂಘಟನೆಗಳು ಎಲ್ಲರೂ ಕೂಡ ಸಿದ್ಧವಾಗಿ ನಿಂತಿದ್ದಾರೆ. ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ, ನಮ್ಮ ಜನಸಾಮಾನ್ಯರ ವೇದಿಕೆ ಎಲ್ಲರೂ ಕೂಡ ಎಟ್ ಎನಿ ಕಾಸ್ಟ್ ನಾವು 10ನೇ ತಾರೀಕು ಹೋರಾಟ ಮಾಡ್ತೀವಿ ಧಾರವಾಡದಲ್ಲಿ. ಯಾಕೆ ಅಂತಂದ್ರೆ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ವಿ. ಬಾಬಾ ಸಾಹೇಬ್ ಹೇಳೋಗಿರುವಂಥದ್ದು ಸಂಘಟಿತರಾಗಿ ಶಿಕ್ಷಣ ಪಡೀಲಿ, ಹೋರಾಟ ಮಾಡ್ರಿ ಅಂತ. ಶಿಕ್ಷಣ ಪಡೆದು ಸಂಘಟಿತರಾದ್ಮೇಲೆ ಹೋರಾಟ ಮಾಡಕ್ ಅವಕಾಶ ಕೊಡಲ್ಲ ಅಂದ್ರೆ ನೀವು ಅದೆಂತ ಮಾತೆತ್ತಿರ ಸಂವಿಧಾನ, ಪ್ರಜಾಪ್ರಭುತ್ವ ವ್ಯವಸ್ಥೆ, ಅಂಬೇಡ್ಕರ್ ಅವರ ಸಂವಿಧಾನ ಎದೆಗೆ ಹೊತ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಓಡಾಡೋರಿದ್ದಾರೆ ಕೆಲವರು ಸಚಿವರು, ಶಾಸಕರು, ನಿಮ್ಮ ಹೈಕಮಾಂಡ್ ನಲ್ಲಿರುವಂತ ನಾಯಕರು. ಎಲ್ಲೋಯ್ತು ಸಂವಿಧಾನದ ಆಶಯಗಳು? ಇದೇನಾ? ಪೊಲೀಸರು ನೂರಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಯಾಕೆ ನಾವೇನಾದ್ರೂ ಏನ್ ಕೆಲಸ ಮಾಡಕ್ ಹೋಗ್ತಾ ಇದೀವಿ? ಏನು ನಕ್ಸಲೇಟ್ ಆಗ್ತಾ ಇದಾರ? ಏನ್ ಗೂಂಡಾಗಿರಿ ಮಾಡ್ತಾ ಇದಾರ? ಏನ್ ಮಾಡ್ತಾ ಇರುವಂತದ್ದು ನಮ್ಮ ಒಂದು ಹಕ್ಕುಗಳಿಗಾಗಿ ಬೇಡಿಕೆಯನ್ನು ನಾವೊಂದು ಬೇಡಿಕೆಗಳನ್ನು ಇಟ್ಕೊಂಡು ಆ ಬೇಡಿಕೆಯನ್ನು ಈಡೇರಿಸಿ ಅಂತ ಒಂದು ಹೋರಾಟ ಮಾಡಕ್ ಹೋದ್ರೆ ಅದಕ್ಕೆ ನೂರಾರು ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಉತ್ತರಿಸಿಲ್ಲ ಅಂತ ಅನುಮತಿ ಕೊಡದೇ ಇರುವಂಥದ್ದು. ಇದೆಲ್ಲ ನೋಡ್ತಾ ಇದ್ರೆ ಸರ್ಕಾರಕ್ಕೆ ಯುವ ಜನತೆಯ ಮೇಲೆ ಯಾವುದೇ ರೀತಿಯಾದಂಥ ಮಮಕಾರ ಅನ್ನೋದು ಇಲ್ವೇ ಇಲ್ಲ. ರಾಜ್ಯದ ಒಟ್ಟಾರೆ ಜನರ ಮೇಲೆ ಸರ್ಕಾರಕ್ಕೆ ಯಾವ ಒಂದು ಅಭಿಪ್ರಾಯ ಕೂಡ ಉಳ್ಕೊಂಡಿಲ್ಲ. ಅಟ್ಲೀಸ್ಟ್ ಒಂದು ಅಭಿವೃದ್ಧಿ ಯಾವ ಕ್ಷೇತ್ರದಲ್ಲಿ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಹೇಳಿ? ಶಿಕ್ಷಣ ಕ್ಷೇತ್ರ ಯಾವ ಕ್ಷೇತ್ರದಲ್ಲಿದೆ? ಈಗಾಗಲೇ ಸರ್ಕಾರಿ ಶಾಲೆಗಳಂತೂ ಮುಚ್ಚುವ ಹಂತಕ್ಕೆ ಬಂದು ನಿಂತಿದೆ. ಶಿಕ್ಷಣ ಸಚಿವರನ್ನ ಅದು ಹೆಂಗೆ ಆಯ್ಕೆ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಅವರಿಗೆ ಶಿಕ್ಷಣ ಇಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ಬರ್ತಾರೆ, ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾರೆ ಅಧಿವೇಶನದಲ್ಲಿ, ಎಲ್ಲಿ ನಾವು ಸರ್ಕಾರಿ ಶಾಲೆಯಲ್ಲಿ ಮುಚ್ಚಿದೀವಿ ಅಂತ. ಮತ್ತೆ ಯಾರು ಹೋರಾಟ ಮಾಡ್ತಿರೋದು? ಹಳ್ಳಿಯ ಗ್ರಾಮಸ್ಥರು ಯಾಕೆ ಹೋರಾಟ ಮಾಡ್ತಾ ಇದಾರೆ ಅಲ್ಲಿ? ಶಿಕ್ಷಕರು ನೇಮಿಸಿ ಶಾಲೆಗಳಿಗೆ ಸರಿಯಾಗಿ ಅಂತ. ಯಾರು ಪಾಠ ಮಾಡ್ಬೇಕು? ಜನರೇ, ಊರಲ್ಲಿರೋ ಜನರು ಪಾಠ ಮಾಡ್ಬೇಕಾಗೊಂದು ನೇಮಕಾತಿ ಮಾಡ್ಕೊಳ್ತೀವಿ, ಇನ್ನೇನು ಒಳ ಮೀಸಲಾತಿ ಮುಗಿಸ್ತೀವಿ, ಅದು ಮುಗಿಸ್ತೀವಿ. ಎಲ್ಲಿ ಮುಗಿಸಿದ್ರ? ಒಳ ಮೀಸಲಾತಿ ಯಾವ್ದು ಮುಗಿಸಿದ್ರ?
ಎಷ್ಟೋ ವಿದ್ಯಾರ್ಥಿಗಳ ಜೀವನನೇ ಮುಗಿಸ್ಬಿಟ್ಟಿದ್ದೀರ. ದಿನನಿತ್ಯ ಆದ್ರೆ ಊರಿಗೆ ಹೋದ್ರೆ ಮರ್ಯಾದೆ ಎಲ್ಲ ಕೂತ್ಕೊಂಡು ಹೋದಾಗ ಹಣ ಇಲ್ಲ. ಎಷ್ಟೋ ಜನ ಆಸ್ಪಿರೆಂಟ್ಸ್ಗಳು ನಿಮ್ಮ ಯೋಗ್ಯತೆಗೆ ಒಂದು ಸಮಯ ಕೂಡ ಕೊಡಕ್ ಆಗ್ತಿಲ್ಲ. ಅಟ್ಲೀಸ್ಟ್ ನೆಮ್ಮದಿಯಿಂದ ಓದೋಕೆ ಇಷ್ಟು ದಿನದಲ್ಲಿ ನಾವು ಮಾಡ್ತೀವಪ್ಪ, ಇದು ಗ್ಯಾರಂಟಿ, ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟಿದ್ರೆ ಅದೊಂದು ಗ್ಯಾರಂಟಿ ಕೊಟ್ಬಿಡಿ, ಈ ದಿನ ಮಾಡ್ತೀವಿ, ನಾವು ಇಂಥ ತಿಂಗಳಲ್ಲಿ ಮಾಡ್ತೀವಿ. ನಿಮ್ಮ ಮಾತುಗಳನ್ನು ಕೂಡ ನಂಬೋದಕ್ಕೆ ಈಗ ಯಾರು ರೆಡಿ ಇಲ್ಲ. ನಿಜವಾಗ್ಲೂ ಏನು ನೋಟಿಫಿಕೇಶನ್ ಮಾಡಿದ್ರು ಅದನ್ನ ಒಂದು 10 ಸಲ ಚೆಕ್ ಮಾಡ್ತಾರೆ, ನಿಜನಾ ಮಾಡಿದಾರ ಅಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ರಾಜ್ಯದ ಒಂದು ಯುವ ಜನತೆಯ ವಿರೋಧವನ್ನ ಕಂಪ್ಲೀಟ್ ಆಗಿ ಈಗಿನ ಆಡಳಿತ ಸರ್ಕಾರ ಕಟ್ಕೊಂಡಿದೆ. ಇದರ ಪರಿಣಾಮವನ್ನ ಮುಂಬರುವ ಪ್ರತಿ ಹಂತದ ಚುನಾವಣೆಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಅದು ಅನಿವಾರ್ಯ ಕೂಡ. ಇವತ್ತಾಗಲೇ ಸದನದಲ್ಲಿ ಒಂದಿಷ್ಟು ಜನ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಇನ್ನಷ್ಟು ಜನ ಶಾಸಕರು ಏನಾದರೂ ಧ್ವನಿ ಎತ್ತಿಲ್ಲ ಅಂತಂದ್ರೆ ನೀವಿದ್ದು ಕೂಡ ಸತ್ತಂತೆ ಕ್ಷೇತ್ರದಲ್ಲಿ. ಯುವ ಜನತೆಯ ಸಮಸ್ಯೆಗಳ ಬಗ್ಗೆನೇ ಮಾತಾಡಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ತುಂಬಾ ಜನ ಮನವಿಯನ್ನು ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಮಾತಾಡ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳ್ತಾ ಧನ್ಯವಾದ.